ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿಗಳು ಪ್ರತಿನಿತ್ಯ ಇದ್ದಾಗ, ನಕಾರಾತ್ಮಕ ಶಕ್ತಿಗಳು ತುಂಬಿದ್ದಾಗ ಸಾಲದ ಸಮಸ್ಯೆಗಳು ಹೆಚ್ಚಾಗುತ್ತಾ ಹೋಗುತ್ತೆ. ಮನೆಗೆ ಆರ್ಥಿಕ ಧನಾಭಿವೃದ್ಧಿ ಆಗಬೇಕು ಅನ್ನುವುದಾದರೆ, ಸಾಲಗಳು ತೀರಬೇಕು ಅನ್ನೋದಾದರೆ, ಕೊಟ್ಟಂತಹ ದುಡ್ಡು ಮನೆಗೆ ಬಂದು ಸೇರಬೇಕು ಅಂತ ಅನ್ನೋದಾದರೆ ಕೆಲವೊಂದು ಪರಿಹಾರಗಳನ್ನು ಮಾಡಿಕೊಳ್ಳಲೇಬೇಕು. ಪ್ರತಿ ಸರಿ ಮನೆಯಲ್ಲಿ ದುಷ್ಟಶಕ್ತಿಗಳು ಇದ್ದಾಗ ಅಥವಾ ನಕಾರಾತ್ಮಕತೆಗಳು ತುಂಬಿದ್ದಾಗ ಇದ್ದಕ್ಕಿದ್ದ ಹಾಗೆ ದುಡ್ಡಿನ ಸಮಸ್ಯೆಗಳು ಬರುತ್ತೆ. ಅದರಲ್ಲಿ ಅನಾರೋಗ್ಯದ ಸಮಸ್ಯೆ ಇರಬಹುದು, ಮಕ್ಕಳ ವಿದ್ಯಾಭ್ಯಾಸದ ಖರ್ಚಿಗಿರ್ಬೋದು, ಕೈಯಲ್ಲಿ ₹1 ದುಡ್ಡು ಉಳಿಯದೇ ಹೋಗಬಹುದು. ಇವೆಲ್ಲವೂ ಕೂಡ ಮನೆಗೆ ಇರುವಂತಹ ದೃಷ್ಟಿ ದೋಷವೋ, ನಕಾರಾತ್ಮಕ ಶಕ್ತಿಗಳ ದೋಷವೋ ಅಥವಾ ಬೇರೆಯವರ ಮಾಡಿಸಿದಂತಹ ಮಾಟ ಮಂತ್ರ ದೋಷವೂ ಆಗಿರಬಹುದು. ಇಂತಹ ದೋಷಗಳ ಪರಿಹಾರಕ್ಕಾಗಿ ಇವತ್ತಿನ ವಿಡಿಯೋದಲ್ಲಿ ಕೆಲವು ಪರಿಹಾರಗಳನ್ನು ಪಂಡಿತ್ ಶ್ರೀ ಮಂಜುನಾಥ ಗುರುಗಳು ತಿಳಿಸಿದ್ದಾರೆ. ಅವರು ಹೇಳುವ ಪ್ರಕಾರ ನೀವು ಈ ಕೆಲವು ತಂತ್ರಗಳನ್ನು ಮಾಡಿದ್ದೇ ಆದಲ್ಲಿ ಮನೆಯಲ್ಲಿರ್ತಕ್ಕಂತಹ ನಕಾರಾತ್ಮಕ ಶಕ್ತಿಗಳು, ದುಡ್ಡಿನ ಸಮಸ್ಯೆಗಳು ಸಂಪೂರ್ಣ ಪರಿಹಾರ ಆಗುತ್ತೆ. ಏನು ಮಾಡಬೇಕು ಅಂತ ಹೇಳ್ತೀನಿ, ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ನೋಡಿ. ಸಿದ್ಧಿಮಂತ್ರಂ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಯಾವುದೇ ರೀತಿಯಾದಂತಹ ಕಷ್ಟದ ಸಮಸ್ಯೆಗಳಿದ್ದರೂ ಶಾಶ್ವತ ಪರಿಹಾರಕ್ಕಾಗಿ ಪಂಡಿತ್ ಶ್ರೀ ಮಂಜುನಾಥ ಗುರುಗಳಿಗೆ ಒಂದು ಕರೆ ಮಾಡಿ. ಕೇವಲ ಒಂದು ಕರೆ ನಿಮ್ಮ ಉಜ್ವಲ ಭವಿಷ್ಯಕ್ಕೆ ದಾರಿ ತೋರಿಸುತ್ತಾರೆ. ಮನೆಯಲ್ಲಿರ್ತಕ್ಕಂತಹ ನಕಾರಾತ್ಮಕ ಶಕ್ತಿಗಳು ದೂರಪಡಿಸಲು, ದುಡ್ಡಿನ ಸಮಸ್ಯೆಗಳು ಪರಿಹಾರ ಆಗಲು ಕೆಲವೊಂದು ತಾಂತ್ರಿಕ ವಿಧಾನಗಳನ್ನು ಅನುಸರಿಸಬೇಕು. ಅದರಲ್ಲಿ ಪ್ರಮುಖವಾಗಿ ಮಾಡಬೇಕಾಗಿರುವುದು, ಒಂದು ತೆಂಗಿನಕಾಯಿ ಚಿಪ್ಪಿನೊಳಗಡೆ ಬಿಳಿ ಸಾಸುವೆಯನ್ನು 1 ಮುಷ್ಟಿಯಷ್ಟು ಹಾಕಬೇಕು. 1 ಚಿಟಿಕೆಯಷ್ಟು ಹಸುವಿನ ಸಗಣಿಯ ಬೆರಣಿಯನ್ನು ಹಾಕಬೇಕು, ಪುಡಿ ಮಾಡಾಕಬೇಕು. ಅದರ ಜೊತೆಗೆ ಕರಿಮೆಣಸು ಕಾಳುಗಳು, ಯಾವುದೇ ರೀತಿಯ ದುಷ್ಟಶಕ್ತಿಗಳು ಬರಬಾರದು ಅನ್ನೋದಕ್ಕೋಸ್ಕರ ಕರಿಮೆಣಸು ಕಾಳುಗಳನ್ನು 3 ಕಾಳು ಅಥವಾ 11 ಕಾಳುಗಳನ್ನು ಹಾಕಬಹುದು. ಇದರ ಜೊತೆಗೆ ಒಂದು ಸ್ವಲ್ಪ ಪಚ್ಚೆ ಕರ್ಪೂರ, ಈ ಪಚ್ಚೆ ಕರ್ಪೂರಗಳನ್ನು ಹಾಕೋದನ್ನು ಮರಿಬಾರದು. ಅದರ ಮೇಲ್ಭಾಗದಲ್ಲಿ ಸಾಂಬ್ರಾಣಿಯನ್ನು ಹಾಕಬೇಕು. ಈಗ ಪಚ್ಚೆ ಕರ್ಪೂರವನ್ನು ಹಚ್ಚಬೇಕು. ಎಲ್ಲ ರೀತಿಯಾದಂತಹ ಸಾಮಗ್ರಿಗಳು ಹೊತ್ತು ಉರಿಯುವಾಗ ಕೆಟ್ಟ ವಾಸನೆಯೊಂದಿಗೆ ದಟ್ಟವಾದ ಹೊಗೆ ಬರುತ್ತೆ. ಆ ಹೊಗೆಯನ್ನು ಮನೆಗೆ ತುಂಬ ಪಸರಿಸುವ ಹಾಗೆ ಮಾಡಬೇಕು. ಹೀಗೆ ಮಾಡುವುದರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳೆಲ್ಲ ಬಿಟ್ಟು ಹೊರಟು ಹೋಗುತ್ತೆ. ಸಕಾರಾತ್ಮಕ ಶಕ್ತಿಗಳು ಮನೆಯನ್ನು ತುಂಬುತ್ತದೆ. ಯಾವಾಗ ಸಕಾರಾತ್ಮಕ ಶಕ್ತಿಗಳು ಇರುತ್ತದೋ ಆಗ ಆ ಮನೆಗೆ ಆರ್ಥಿಕ ಅಭಿವೃದ್ಧಿ ಅನ್ನುವುದು ಆಗುತ್ತದೆ. ನಿಮ್ಮ ಈ ಕಷ್ಟಗಳು ಪರಿಹಾರ ಆಗಬೇಕು ಅಂದರೆ ಮಂಜುನಾಥ ಗುರುಗಳಿಗೆ ಒಂದು ಕರೆ ಮಾಡಿ.